ಅಲೆಮಾರಿ ಕುಟುಂಬಗಳು ಕರುಣಾಜನಕ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಅಂತ ಹೇಳಿ ಒತ್ತಾಯಗಳು ಕೇಳಿಬರ್ತಿದೆ. ಇದೀಗ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಜೋಪಡಿಯಲ್ಲಿ ಅಲೆಮಾರಿ ಕುಟುಂಬದ ಕರುಣಾಜನಕ ಜೀವನವನ್ನು ಅನುಭವಿಸ್ತಾ ಇರುವಂತಹ ಕುಟುಂಬಗಳು ಇವರಿಗೆ ನೆರವನ್ನು ನೀಡಬೇಕು. ಮೂಲಸೌಕರ್ಯವಿಲ್ಲದೆ ನಡೀತಾ ಇರತಕ್ಕಂಥ ಕುಟುಂಬಗಳಿಗೆ ಇದೀಗ ನೆರವನ್ನು ನೀಡತಕ್ಕಂಥದ್ದು ಅತ್ಯಂತ ಅಗತ್ಯವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ಅಲೆಮಾರಿ ಕುಟುಂಬಗಳು ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆ, ಮಳೆ ಗಾಳಿಗೆ ತತ್ತರಿಸಿರ್ತಕ್ಕಂಥ ಜೋಪಡಿಯ ಇದರಿಂದಾಗಿ ಇದೀಗ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆ ಕನಸು ಇನ್ನೂ ಕೂಡ ದೂರದಲ್ಲೇ ಉಳಿದಿರ್ತಕ್ಕಂಥದ್ದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿದೆ. ನಾಯಕನಹಟ್ಟಿಯಲ್ಲಿ 40ಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹದ್ದು. ಶೌಚಾಲಯ ನೀರು ಇಲ್ಲದೆ ದಿನ ದೂಡುವಂತಹ ಪರಿಸ್ಥಿತಿ ಇದೀಗ ಎದುರಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳು ಕಳೆದ ಹಲವು ವರ್ಷಗಳಿಂದ ಜೋಪಡಿಗಳಲ್ಲೇ ವಾಸ ಮಾಡ್ತಿವೆ. ಮಳೆ ಬಂದರೆ ನೀರು ಒಳಗೆ ಬರ್ತಾ ಇದೆ. ಬಿಸಿಲಾದರೆ ಉರಿ ತಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ಮಕ್ಕಳು, ಮಹಿಳೆಯರು ಹಾಗೂ ವೃದ್ಧರು ಅನಾರೋಗ್ಯದ ಭೀತಿಯಲ್ಲೇ ಕೂಡ ಜೀವನವನ್ನು ಸಾಗಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕುಟುಂಬಗಳು ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರದಿಂದ ಮನೆ ಮಂಜೂರು ಮಾಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂಥೇಳಿ ಅಲ್ಲಿರ್ತಕ್ಕಂಥ ನಿವಾಸಿಗಳು ಇದೀಗ ದೂರಿರ್ತಕ್ಕಂಥದ್ದು. ದಿನಗೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸ್ತಾ ಇರತಕ್ಕಂಥ ಈ ಕುಟುಂಬಗಳಿಗೆ ಸ್ವಂತ ಮನೆ ಅನ್ನೋದು ಕೂಡ ಬರೀ ಕನಸಾಗೆ ಉಳ್ಕೊಂಡಿದೆ. ಮಳೆಗಾಲ ಆರಂಭವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜೋಪಡಿಗಳಲ್ಲೇ ವಾಸಿಸುವಂತಹ ಜನರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರ ಕ್ರಮ ಕೈಗೊಂಡು ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಇದೀಗ ಕುಟುಂಬಗಳು ಮನವಿಯನ್ನ ಮಾಡಿರತಕ್ಕಂತಹದ್ದು. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಅಲೆಮಾರಿ ಕುಟುಂಬಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಜೋಪಡಿಗಳಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸರ್ಕಾರದ ಆಶ್ರಯ ಯೋಜನೆಗೆ ಸೌಲಭ್ಯ ದೊರಕಿಸಿಕೊಡಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಮಳೆಗಾಲಕ್ಕೂ ಮುನ್ನ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇದೀಗ ಸ್ಥಳೀಯರು, ಸಮಾಜ ಸೇವಕರು ಈ ಒಂದು ಕುಟುಂಬಗಳ ಪರವಾಗಿ ಮನವಿಯನ್ನ ಮಾಡಿದ್ದಾರೆ. ನಮ್ಮ ಹೆಸರು ಅಜಯ್ ಸರ್. ನಾವು ಇಲ್ಲಿ ಬಂದು 25-30 ವರ್ಷ ಆಗುತ್ತೆ. ಏನೇನು ಸೌಕರ್ಯ ಇಲ್ಲ, ಏನೂ ಇಲ್ಲ. ಎಲ್ಲ ಕಡೆ DC, ದುರ್ಗ, ಬೆಂಗಳೂರು ಎಲ್ಲ ಅಡ್ಡಾಡಿದ್ವಿ. ಏನೂ ಸೌಲಭ್ಯ ಇಲ್ಲ. ನಾವು ರಾತ್ರಿ ಮಳೆಗೆ ಬೆಳೆ ಬಂದರೆ ಮರ್ದು ಉಳ್ದು ಹೋಗ್ತಾ ಇದೆ ಗುಡಿಸಲ ಮೇಲೆ. ಒಂದು ತಾಟ್ಪಲ್ಲಿಲ್ಲ, ಏನಿಲ್ಲ. ಮತ್ತು ಎಲ್ಲ ಕಡೆ ಸೈಟ್ಗಳೆಲ್ಲ ಕೊಟ್ಟಿದ್ದಾರೆ. ನಾವು ನಾಲ್ಕನೆಟ್ಟಾಗ ಏನು ಮಾಡಿದ್ದೀವಿ? ನಮ್ಮಂಥವ್ರು ಇರಬೇಕಾ ಬೇಡ? ಇಲ್ಲ, ನಾವೇನು ಹೊರದೇಶದವ್ರಲ್ಲ. ನಾವು ಇದು ಪ್ರಪಂಚದಾಗ ಗುಚ್ಚು ಬೆಳೆದಿರೋರೆ. 25 ವರ್ಷ 30 ವರ್ಷ ಆಗುತ್ತೆ. ಏನೋ ಸೌಲಭ್ಯ ಇಲ್ಲ. ಒಬ್ಬರು ಕಿವಾಗ ಹಾಕ್ಯಂಬಂಗಿಲ್ಲ ನಮ್ಮನ್ನ. ಅಧಿಕಾರಿಗಳು ಕೇಳಿದ್ರೆ ಏನು ಹೇಳ್ತಾರೆ? ಏನಿಲ್ಲ ಸರ್, ಅಧಿಕಾರಿ ಕೇಳಿದ್ರು ಅದೇ ಇವಾಗ ನಾಳೆ ನಾಡ್ದ ಆ ತಿಂಗಳು ಈ ತಿಂಗಳು ಸುಮ್ಮನೆ ಇಲ್ಲಿದ್ದ ಅಲ್ಲಿಗೆ ಎಷ್ಟು ಮನೆ ಬರ್ತಾವ ಇಲ್ಲಿ? ಟೋಟಲ್ 44 ಕುಟುಂಬ ಇದಾವೆ ಸರ್. ಎಷ್ಟು ಜನ ಸರ್? ಜನಸಂಖ್ಯೆ ಎಷ್ಟಿದೆ? ಜನಸಂಖ್ಯೆ ಎಲ್ಲ ಒಂದು 200 ಹೆಚ್ಚು ಹುಡುಗರೆಲ್ಲ ಸೇರ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ಬರ್ತಾರೆ ಸರ್. ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಶಾಲೆಗೆ ಬಿಡಂಗಿಲ್ಲ. ಅವ್ರಿಗೆ ನಾವು ಏನನ್ನ ಕೇಳಕ್ ಹೋದ್ರೆ ಇವಾಗ ಮಾಡಿಕೊಡ್ತೀವಿ, ಅವಾಗ ಮಾಡಿಕೊಡ್ತೀವಿ. ಪತ್ತೆ ಇಲ್ದಂಗೆ ಹೋಗ್ತಾರೆ ಅವರು. ಸುಮ್ಮನೆ ಇವಾಗ ಬರ್ತೀವಿ ಅವಾಗ ಬರ್ತೀವಿ ಅಂತಾರೆ, ಸುಮ್ಮನೆ ಆಗ್ತಾರೆ. ಅರ್ಜಿ ಕೊಟ್ಟು ರೋಷಿಗೆ ಬಂದೈತೆ. ನಾವು ಈ ಊರಾಗ ಇರ್ಬೇಕಾ ಇಲ್ಲ ಬೇಡ ಅಂತಂದ್ರೆ ನಾವು ಎಲ್ಲಿಗೇನೋ ಹೋಗ್ಬೇಕು. ಎಲ್ಲ ಕಡೆ ಜಾಗ ಕೊಟ್ಟಿದ್ದಾರೆ. ರಾಯಪುರ ಕೊಟ್ಟಾರೆ, ಚಿತ್ರಹಳ್ಳಿ ಕೊಟ್ಟಾರೆ, ಬೆಂಗಳೂರ ಕೊಟ್ಟಾರೆ. ಇಲ್ಲಿ ಇದೇ ಊರಾಗ ಕೊಟ್ಟಾರೆ. ನಮ್ಗೆ ಯಾಕೆ ಕೊಟ್ಟಿಲ್ಲ ಸರ್? ಅಲ್ಲಮ್ಮ, ಈಗ ಅವ್ರ ಹುಡುಗರು ಏನ್ ಮಾಡ್ತಾರೆ? ಮತ್ತೆ ಸ್ಕೂಲ್ಗೆ ಹೋಗೋರು ಓದ್ಕೊಳ್ಬೇಕಾದಾಗ ಮತ್ತೆ ಕರೆಂಟ್ ಅವ್ರ ಬಂದ ಅಂತಾರ ಸ್ಕೂಲ್ ಕಳ್ಸಕ್ಕಾಗಲ್ಲ. ನಮ್ಮ ಸ್ಕೂಲ್ ಕಳಿಸಿದ್ರೆ ಓದ್ಕೊಂಬೇಕ ಬಂದಾಟ. ಕರೆಂಟ್ ಇಲ್ಲ, ಏನಿಲ್ಲ. ನೀರ್ ಸತ ಇಲ್ಲ. ಅಲ್ಲಿ ಬಿಟ್ರೆ ಹಿಡ್ಕ ಬಂದ್ ಕುಡಿಬೇಕು, ಇಲ್ಲ ಅಂದ್ರೆ ಸುಮ್ನೆ ಇರ್ಬೇಕು. ಬಿಟ್ಟಿದಾರ ನೀರು ಸತ್ತಿರ ಎಣಕ್ ಹಾಕಿದಾರಂತೆ ಅಲ್ಲಿ ಟ್ಯಾಂಕಿ ಬೋರ್. ಸತ್ತಿರ ಎಣಕ್ ಬಿಟ್ಟಿರೋ ನೀರು ನಾವು ತಂದು ಕುಡಿಬೇಕು. ಇಲ್ಲಿ ಹುಡುಗರು ಎಲ್ಲ ಜನ ಬಂದ್